ಫ್ಯಾಮಿಲಿನ ಸರ್ವನಾಶ ಮಾಡಿದವಳು ಇವಳೆ. ನಿಮ್ಮಮ್ಮನ್ನ ಕೊಂದೋಳು ಇವಳು. ನನ್ನನ್ನ ಈ ಸ್ಥಿತಿಗೆ ತಂದೋಳು ಇವಳೆ. ನಾನು ಹಾಗೆ ಮಾಡಲಿಲ್ಲ ಅಭಿ. ನಾನು ನಿನಗೆ ಅಮ್ಮನಾಗಿ ನೋಡ್ಕೊಳ್ಳಿಲ್ವಾ? ಇಲ್ಲ, ಎಲ್ಲ ಮೋಸ ಮೋಸ. ಇಲ್ಲ ಅಭಿ, ನನ್ನ ಮಾತು ಕೇಳು. ನಿನ್ನ ಮಾತು ಕೇಳಿದ್ರೆ ಮತ್ತೆ ಮನೆ ಹಾಳು ಮಾಡ್ತೀಯ ರಾಕ್ಷಸಿ. ಇಲ್ಲ, ನೀನು ಬದುಕಿರಬಾರ್ದು. ಚಂದ್ರಕಾಂತ್ ಹೇಳೋ ಇನ್ನಷ್ಟು ವಿಷಯ ಎಲ್ಲ ಸೇರಿಕೊಂಡು ಮನೆಯವ್ರಿಗೆ ಗೊತ್ತಾಯಿತು ಅಂದರೆ ಈ ಕನಸು ನಿಜ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಭಿ ನನ್ನನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಏನು ಮಾಡಲಿ? ನಿಧಿ, ನಿಧಿ, ಎಲ್ಲಿ ಹೋದ್ಲಿ ಇವಳು? ಏಯ್, ರೋಡ್ ಏನು ನಿಮ್ಮ ಅಪ್ಪಂದ? ಇಲ್ಲ ಕೆಳಗಡೆ. ಯಾರ ಇವನು? ನಮ್ ದಾರಿಗೆ ಅಡ್ಡ ಬಂದ್ರೆ ಓಡಿಸು. ಕುಡ್ದಿರೋದೇ ಮೊದಲೇ ತಪ್ಪು, ಜೊತೆಗೆ ಓವರ್ ಸ್ಪೀಡ್ ಬೇರೆ. ನಮ್ಮನ್ನೇ ಉಡೈಸುವಂತೀಯಾ? ಏಯ್, ಏನ್ರಿ ನೋಡ್ತಾ ಇದ್ದೀರಾ? ಹೇಳ್ಕೊಂಡು ಸ್ಟೇಷನ್ ನಡೀರಿ. ಸ್ಟೇಷನ್? ಯಾವ ಸ್ಟೇಷನ್ ಮಗ? ರೈಲ್ವೆ ಸ್ಟೇಷನ್? ಏಯ್, ಇಲ್ಲ ಕೆಳಗಡೆ. ನೀವು ಬಿಡ್ರಿ ಸರ್, ದಯವಿಟ್ಟು ಆ ಹುಡುಗಿನ ಬಿಟ್ಬಿಡಿ. ಅವಳಿದು ಚಿಕ್ಕವಳು, ಏನೋ ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ನೀವು ಯಾರ್ರಿ? ನೋಡೋಕೆ ಸಂಪ್ರದಾಯಸ್ಥವ್ರ ಮನೆಯವ್ರ ಥರ ಕಾಣ್ತೀರಾ. ನಿಮಗೂ ಇವಳಿಗೂ ಏನು ಸಂಬಂಧ? ಅವಳು ನಮ್ಮನೆ ಹುಡುಗಿ ಸರ್. ಅವಳು ಯಾವತ್ತೂ ಈ ಥರ ಎಲ್ಲ ಮಾಡ್ದವಳಲ್ಲ. ಎಲ್ಲ ಹೀಗೆ ಹೇಳೋದು. ಹೆಣ್ಣು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಗೊತ್ತಿಲ್ವಾ? ಹೋಗಿ ಹೋಗಿ ಇಂಥವ್ರು ಸಹವಾಸ ಮಾಡಕ್ ಬಿಟ್ಟಿದ್ದೀರಲ್ರಿ. ದಯವಿಟ್ಟು ಕ್ಷಮಿಸಿ. ಇವಳ ಅಪ್ಪ ಅಮ್ಮನ ಹತ್ರ ನಾನು ಬುದ್ಧಿ ಹೇಳಿಸ್ತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಅದೇಗಾಗುತ್ತೆ ಮೇಡಮ್? ಇಷ್ಟೊತ್ತಲ್ಲಿ ಇವ್ರು ಕುಡ್ಕೊಂಡು ಸ್ಪೀಡಾಗಿ ಹೋದ್ರೆ ಇವ್ರು ಸಾಯೋದಲ್ದೆ ಬೇರೆಯವ್ರನ್ನು ಸಾಯಿಸ್ತಾರೆ. 4 ದಿನ ಜೈಲಲ್ಲಿದ್ರೆ ಏರಿರೋ ಶ್ರೀಮಂತಿಕೆ ನಶೆ ತಾನಾಗ್ ತಾನೇ ಇಳಿಯುತ್ತೆ. ನಿಮ್ಮ ತಮ್ಮಯ್ಯ ಸರ್, ತುಂಬ ಒಳ್ಳೆ ಹೆಸರಿರೋ ಕುಟುಂಬ ನಮ್ಮದು. ಸ್ಟೇಷನ್ ಅಂದರೆ ಮನೆ ಮರ್ಯಾದೆ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ. ಬೀದಿಲಿ ಈ ರೀತಿ ಆಡ್ಬೇಕಾದ್ರೆ ಮರ್ಯಾದೆ ಹೋಗಲ್ವೇನ್ರಿ? ಈ ರೀತಿ ಆಡೋದನ್ನ ಯಾರೋ ವಿಡಿಯೋ ಮಾಡಿ ಕಳ್ಸಿದಾರೆ, ಅದಕ್ಕೆ ನಾವು ಅರೆಸ್ಟ್ ಮಾಡಕ್ ಬಂದಿದ್ದು. ಈಗ ನಾವು ಅರೆಸ್ಟ್ ಮಾಡಲಿಲ್ಲ ಅಂದರೆ ನಮ್ಮ ವಿಡಿಯೋ ನಾಳೆ ನ್ಯೂಸಲ್ಲಿ ಬರುತ್ತೆ. ಸ್ಟೇಷನಲ್ಲಿ ಬಂದು ಮಾತಾಡಿ. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಇವ್ರಗಳ ಭವಿಷ್ಯ ಎಲ್ಲ ಹಾಳಾಗತ್ತೆ. ಈ ಹೆಣ್ಮಕ್ಳನ್ನಾದ್ರೂ ಬಿಟ್ಬಿಡಿ. ಲೇಡಿ, ಗೊತ್ತಾಯ್ತಾ ಮೇಡಮ್? ನೀವು ಬಿಡಿ ಅಂದರೆ ಅವ್ರು ನೋಡಿ ಯಾವ ರೀತಿ ಮಾತಾಡ್ತಿದ್ದಾರೆ. ಏನ್ರಿ ನೋಡ್ತಾ ಇದ್ದೀರಾ? ಕರ್ಕೊಂಡು ನಡೀರಿ. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ಈ ಹುಡುಗಿ ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಇವಳಿಲ್ಲಿ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಮನೇಲಿ ವಯಸ್ಸಾಗಿರೋ ಪೇಷಂಟ್ ಇದ್ದಾರೆ ಸರ್. ಇವಳ ವಿಷಯ ಗೊತ್ತಾದರೆ ಎದೆ ಹೊಡ್ಕೊಂಡು ಸತ್ತೋಗ್ತಾರೆ ಅಲ್ವಾ ಮೇಡಮ್?
ದಯವಿಟ್ಟು ಇವಳು ನಮ್ಮ ಜೊತೆ ಕಳಿಸ್ಕೊಡಿ ಸರ್. ಇನ್ಮೇಲೆ ಇವಳು ಯಾವತ್ತೂ ಈ ರೀತಿ ಮಾಡೋದಿಲ್ಲ. ದಯವಿಟ್ಟು ಕಳಿಸಿ ಸರ್. ರೇ ಅಣ್ಣ ಬಿಡ್ರೆ. ಇನ್ನೊಂದು ಸಾರಿ ಏನಾದರೂ ಬೀದಿಲಿ ಈ ರೀತಿ ಆಡೋದನ್ನೇನಾದ್ರು ನೋಡಿದ್ರೆ 1 ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬೇಕು. ಆ ರೀತಿ ಮಾಡ್ತೀನಿ. ಇಲ್ಲ ಸರ್, ಹಾಗಾಗದೇ ಇರೋಗಿ ನಾನು ನೋಡ್ಕೋತೀನಿ. ಏಯ್ ನಡಿಯಲ್ಲ ನಡಿಯ, ಏನು ನೋಡ್ತಾ? ನಿಧಿ, ಏನಿದೆ ಈಗ ಇವಳನ್ನ ಹೇಗೆ ಕರ್ಕೊಂಡು ಹೋಗೋದು ಪಾಪು? ಏನಿದೆ, ಹಾಗೆಲ್ಲ ಆಡಬಾರ್ದು. ಸುಮ್ಮನೆ ಕೂತ್ಕೋ. ನಂಗೆ ಗಾಳಿಲಿ ತೇಲಾಡ್ಬೇಕು, ಬಿಡಿ ನನ್ನ. ಕೂತ್ಕೊಳಕ್ ಆಗಲ್ಲ ಇಲ್ಲಿ. ಮೇಡಮ್ ನಿಮ್ಮ ಹುಡುಗಿಗೆ ತಪ್ಪಿಗಿರ ಕೇಳಿ, ಇಲ್ಲ ಇಲ್ಲೇ ಇಳಿಸೋಗ್ಬಿಡ್ತೀನಿ. ಅಯ್ಯೋ ಬೇಡ ಪಾಪು. ನಿಧಿ, ನೀನ್ ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇದೆಯಾ, ಸುಮ್ಮನೆ ಕೂತ್ಕೋ. ಯಾವನ ಇವನು? ಗಾಡಿ ಓಡ್ಸಕ್ ಬರಲ್ವಾ ನಿಂಗೆ? ತೆಗೆದು ಬಿಟ್ಟ ಅಂದ್ರೆ ಕೂತ್ಕೊಳ್ಳ ಸುಮ್ಮನೆ. ಪಾಪು ಕೂಗಾಡ್ಬೇಡ ಪಾಪು. ಮೇಡಮ್ ಈ ಬೆದ್ರು ಬೊಂಬೆಗೆ ಸುಮ್ಮನೆ ಕೇಳಿ ಮೇಡಮ್. ನಾನು ಇವಳು ಕೈ ಹಿಡ್ಕೋತೀನಿ, ನೀನು ಹೋಗಪ್ಪ. ಯಾರಾದ್ರೂ ಇವಳನ್ನ ಈ ಸ್ಥಿತಿಲಿ ನೋಡಿದ್ರೆ ತೊಂದರೆ ಆಗತ್ತೆ. ನಡಿ. ಎಲ್ಲೋ ತೇಲ್ತಾ ಇರಂಗ್ ಅನ್ನಿಸ್ತಾ ಇದೆ. ಒಂಥರ ಚೆನ್ನಾಗಿದೆ. ಅಯ್ಯೋ ನಿಧಿ, ನಿಧಿ, ಏನಾಯ್ತು ಇವಳಿಗೆ? ಏನಿಲ್ಲ ಮೇಡಮ್, ಫುಲ್ಲು ಟೈಟ್ ಆಗಿದ್ದಾರೆ. ಮೋಸ್ಟ್ಲಿ ನೀವು ಯಾರನ್ನೋದೀಗ ಗೊತ್ತಿದೆಯೋ ಇಲ್ವೋ? ವಾಟ್? ಏನ್ ಹೇಳ್ತಿದ್ಯಾ? ಬರೀ ಮಕ್ಕಳನ್ನ ಹೆತ್ತರೆ ಸಾಕಾಗಲ್ಲ, ಅವ್ರೆಂಥವ್ರು ಸಾಹಸ ಮಾಡ್ತಿದ್ರೆ ಅಂತ ನೋಡ್ಕೋಬೇಕು. ಚೂರು ಮಿಸ್ ಆಗಿದ್ದಿದ್ರು ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಇರ್ತಿದ್ಲು. ನೋಡು, ಈ ಮನೆ ಡ್ರೈವರ್ ಆಗಿ ಮನೆ ಮಾನ ಉಳಿಸೋ ಕೆಲಸ ಮಾಡಿದ್ಯಾ. ಅದಕ್ಕೆ ಎಷ್ಟು ದುಡ್ಡು ಬೇಕು ಕೇಳಿ ಇಸ್ಕೊಂಡು ಹೋಗು. ನನಗೆ ಬುದ್ಧಿ ಹೇಳಕ್ ಬರಬೇಡ. ಗ್ರೇಟ್, ಒಳ್ಳೆ ಮರ್ಯಾದೆ ಕೊಟ್ರಿ. ನಿಮ್ಮ ಹೆಣ್ಮಗಳು ಮಾನ ಕಾಪಾಡಿದ್ದಕ್ಕೆ ಚೆನ್ನಾಗಿ ಕೊಟ್ರಿ. ನಿಮ್ಮ ದುಡ್ಡು ನನ್ನ ಚಪ್ಪಲಿ ಸಮಾನ. ಶಾರ್ವರಿ ಅವರೇ, ನನ್ನ ಮಗ ಹೇಳ್ತಾ ಇರೋದು ಸರಿಯಾಗಿದೆ. ಹೆಣ್ಮಗಳ ಮಾನನ ನೀವು ದುಡ್ಡಲ್ಲಿ ಅಳಿಬೇಡಿ. ನಾವಲ್ಲಿ ಹೋಗೋದು ಸ್ವಲ್ಪ ತಡ ಆಗಿದ್ರು ಏನೋ ಆಗೋಗಿರೋದು. ನಾನು ಹೇಳಿದ್ರು ನೀವು ಯಾರೂ ನಂಬಲಿಲ್ಲ. ಥ್ಯಾಂಕ್ಸ್ ತುಳಸಿ ಅವರೇ. ನಿಮ್ಮಿಂದ ಇವತ್ತು ನನ್ನ ಮಗಳು ಮಾನ ಪ್ರಾಣ ಎರಡೂ ಉಳಿತು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಆದರೆ ಈ ವಿಷಯನ ಯಾರಿಗೂ ಹೇಳಬೇಡಿ ಪ್ಲೀಸ್. ಅಲ್ಲ, ಗೊತ್ತಿದ್ರೆ ಒಳ್ಳೇದೇ ಅಲ್ವಾ? ಇಲ್ಲ, ನಿಧಿಗೆ ನಾನು ಬುದ್ಧಿ ಹೇಳ್ತೀನಿ. ಮತ್ತೆ ಇದೇ ಥರ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ಇವ್ರಿಗೆ ಗೊತ್ತಾದರೆ ನೊಂದ್ಕೋತಾರೆ. ದಯವಿಟ್ಟು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಿ. ಸರಿ, ಯಾರಿಗೂ ಹೇಳಲ್ಲ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಓ, ಏನ ಹೊಸ ವರ್ಷನ? ಹಾಗಾದರೆ ಜಾನ್ವರಿ 1 ಏನು? ಅದು ಇಂಗ್ಲೀಷ್ ಕ್ಯಾಲೆಂಡ್ರಲ್ಲಿರೋ ಹೊಸ ವರ್ಷ ಲೆಕ್ಕಾಚಾರಕ್ಕೆ. ಆದರೆ ನಮ್ಮ ಆಚಾರಕ್ಕೆ ಸಂಸ್ಕೃತಿಗೆಲ್ಲ ನಮ್ಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಸರಿಯಾಗಿ ಹೇಳಿದ್ರಿ. ಅದಕ್ಕೆ ಇಂಗ್ಲೀಷ್ ಕ್ಯಾಲೆಂಡ್ರ್ ಬಂದಿದ್ದು ಇತ್ತೀಚೆಗೆ. ಚೈತ್ರ ವೈಶಾಖ ಎಲ್ಲ ಬಂದು 7000 ವರ್ಷಗಳೇ ಆಗೋಯ್ತು. ಚಿಕ್ಕಪ್ಪ 7000 ವರ್ಷದ ಹಿಂದೆನಾ? ಅದೆಲ್ಲ ಹೇಗಾಯ್ತು?
ಅದೆಲ್ಲ ಹೇಗಾಯ್ತು, ಇದನ್ನೆಲ್ಲ ಹೇಗೆ ಮಾಡಿದ್ರು ಅಂತ ಯೋಚನೆ ಮಾಡಕ್ಕೆ ಹೋದರೆ ನಮ್ಮ ದೇಶನ ಸಂಸ್ಕೃತಿಗೆ ದೊಡ್ಡಣ್ಣ ಅಂತ ಕರಿಬೋದು. ನಮ್ಮ ದೇಶದಲ್ಲಿರೋ ಸಂಸ್ಕೃತಿ, ನಮ್ಮ ದೇಶದಲ್ಲಿರೋ ವಿಜ್ಞಾನ ಬೇರೆ ಯಾವುದೇ ದೇಶದಲ್ಲೂ ಇಲ್ಲ. ಸಂಸ್ಕೃತಿ ಓಕೆ ಚಿಕ್ಕಪ್ಪ, ಆದರೆ ವಿಜ್ಞಾನ ಅಂತಿದ್ದೀರಲ್ಲ ಅದು ತಪ್ಪು. ಯಾಕೆಂದರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೆಲ್ಲ ಬೇರೆ ದೇಶದಲ್ಲಿ ಇರೋದು. ನೋಡು, ಈ ಸೈನ್ಸ್ ಅನ್ನೋ ಪದ ಹುಟ್ಟೋಕೆ ಮುಂಚೆಯಿಂದನೂ ನಮ್ಮ ದೇಶದಲ್ಲಿ ಜ್ಞಾನಿಗಳಿದ್ರು, ವಿಜ್ಞಾನಿಗಳಿದ್ರು. ಆ ಕಾಲದಲ್ಲೇ ಅವ್ರಿಗೆ ಋತು ಬದಲಾಗೋ ದಿನದ ಬಗ್ಗೆ, ಸೂರ್ಯನ ಪಥದ ಬಗ್ಗೆ, ಯಾವ್ಯಾವ ಮಾಸದಲ್ಲಿ ವಾತಾವರಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಾಲದಲ್ಲಿ ಅವ್ರುಗಳು ಕಟ್ಟಿರೋ ದೇವಸ್ಥಾನನ ಈಗಲೂ ನೋಡ್ಬೋದು. ವರ್ಷದಲ್ಲಿ ಇಂಥ ದಿನಾನೇ ಸೂರ್ಯನ ಕಿರಣ ದೇವಸ್ಥಾನದೊಳಗಿರೋ ಶಿವಲಿಂಗದ ಮೇಲೆ ಬೀಳತ್ತೆ ಅನ್ನೋ ಲೆಕ್ಕಾಚಾರ ಹಾಕ್ತಾರೆ ಅಂದರೆ ಅವ್ರುಗಳ್ದು ಇನ್ನೆಂಥ ಜ್ಞಾನ ಇರಬೇಕು. ಅಂತ ಹಿರಿಯರೆಲ್ಲರೂ ಸೇರಿ ಮಾಡಿರೋದೇ ಈ ಹಬ್ಬಗಳು. ರಾಮ ಹುಟ್ಟಿದ ಗಳಿಗೆನ ಅವರು ಬರೆದಿಟ್ಟಿದ್ದಾರೆ. ನೀವು ಸೈಂಟಿಫಿಕ್ ಕ್ಯಾಲೆಂಡರ್ನಲ್ಲಿ ಅದನ್ನು ಚೆಕ್ ಮಾಡಿದ್ರೆ ಅದು ಸುಮಾರು 7000 ವರ್ಷಗಳ ಹಿಂದಿನ ದಿನಾಂಕ ಅಂತ ಗೊತ್ತಾಗುತ್ತೆ. ರಾಮ ಹುಟ್ಟಿದ್ದು ಚೈತ್ರ ಮಾಸದಲ್ಲಿ. ನಮ್ಮ ವಾತಾವರಣಕ್ಕೆ, ಪ್ರಕೃತಿಗೆ, ಋತುಗಳಿಗೆ, ಕಾಲಕ್ಕೆ ತಕ್ಕ ಹಾಗೆ ಮಾತುಗಳು ಬದಲಾಗತ್ತೆ, ಹಬ್ಬಗಳು ಬರುತ್ತೆ. ಇವತ್ತು ಹೊಸ ಋತು ಬದಲಾಗೋ ದಿನ, ಹೊಸ ಮಾಸ ಶುರುವಾಗೋ ದಿನ. ಇವತ್ತಿನಿಂದ ನಮ್ಗೆಲ್ರಿಗೂ ಹೊಸ ವರ್ಷ ಶುರುವಾಗತ್ತೆ. ಇವತ್ತು ನಾವೆಲ್ಲರೂ ಎಣ್ಣೆ ಸ್ನಾನ ಮಾಡಬೇಕು. ಎಣ್ಣೆ ಸ್ನಾನನ ನಾನು ಬರಲ್ಲ, ಅದನ್ನು ಹಚ್ಕೊಂಡ್ರೆ ಕಣ್ಣೆಲ್ಲ ಉರಿಯುತ್ತೆ. ಅಭಿ, ಒಳ್ಳೆ ಚಿಕ್ಕ ಹುಡುಗನ ಥರ ಆಡ್ತೀಯಲ್ಲ. ಎಣ್ಣೆ ಹೆಲ್ತಿಗೆ ತುಂಬ ಒಳ್ಳೇದು ಗೊತ್ತಾ? ಹೌದು ದೀಪಿಕಾ, ಆದರೆ ಅದು ಮೈಗಚ್ಚೋ ಎಣ್ಣೆ. ನಿಮ್ಮ ಅಪ್ಪ ತಗೋತಾನಲ್ಲ ಆ ಎಣ್ಣೆ ಅಲ್ಲ. ಮಾವ, ನಂಗೆ ಗೊತ್ತಿಲ್ವಾ ಅದು? ಅಭಿ ಬಾ, ಇವತ್ತು ನಾನೇ ನಿಂಗೆ ಎಣ್ಣೆ ಹಚ್ತೀನಿ. ಇಲ್ಲ ಇಲ್ಲ, ನಾನು ಬರಲ್ಲ. ನೀನು ಬರಲ್ಲ ಅಂದ್ರೆ ಬಿಡೋರು ಯಾರೋ. ಮೊದಲು ನಿನಗೆ ಎಣ್ಣೆ ಹಚ್ಚೋದು, ಬಾ. ಅದಕ್ಕೆ ನಾನು ಬೇಡ ಬೇಡ ಅಂದ್ರೂ ನನ್ನ ಎಳ್ಕೊಂಡು ಬಂದಿದ್ದಾನೆ. ನನಗೆ ಎಷ್ಟು ಎಣ್ಣೆ ಹಚ್ತಿರೋ ಅದ್ರ 2ರಷ್ಟು ಎಣ್ಣೆ ಅವನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಡೀರಿ. ಚೆನ್ನಾಗಿ ಬಡಿಯೋದೆ. ಬೇಡ ಪೂರ್ಣಿ, ಒಂದು ಮಾತು ಕೇಳಬೇಡ. ಬ್ರೋ, ಹಿಂದಿನ ಕಾಲ ತಪ್ಪಿಸ್ಕೊಳಕ್ಕಾಗಲ್ಲ. ಹೊಡಿತಾಳೆ ಬಡಿತಾಳೆ ನನ್ನ ಹೆಂಡತಿ ಅಂತ ಹಾಡು ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡು. ಅಭಿ, ಬೇಡ ಅಂದ್ರೂ ನಾನು ಬಿಟ್ಬಿಡ್ತೀನಾ? 15 ವರ್ಷ ಆದಮೇಲೆ ನನ್ನ ಮೈಯಿಗೆ ಎಣ್ಣೆ ಬೀಳ್ತಿದೆ. ಇಲ್ಲ ಮಹೇಶ, ಪ್ರತಿ ವರ್ಷ ಶಾರ್ವರಿ ನಿನಗೆ ಎಣ್ಣೆ ಹಚ್ತಾ ಇದ್ಲು, ಆದರೆ ನಿನಗದು ಗೊತ್ತಾಗ್ತಿರಲಿಲ್ಲ ಅಷ್ಟೇ. ಹೌದಾ? ನನಗೆ ಗೊತ್ತಾಗದೆ ಏನೇನೆಲ್ಲ ನಡೆದ್ಬಿಟ್ಟಿದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನಿಮ್ಗೆ ಇಷ್ಟ ಅಂದರೆ ಹೇಳಿ, ಪ್ರತಿದಿನ ಎಣ್ಣೆ ಸ್ನಾನ ಮಾಡಿಸ್ತೀನಿ. ಈ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂದರೆ ಒಂಥರ ಮಜವಾಗಿರುತ್ತೆ. ಆದರೆ ಈ ಯುಗಾದಿ, ದೀಪಾವಳಿ ಟೈಮಲ್ಲಿ ಯಾಕೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು? ಅದಕ್ಕೆ ಕಾರಣ ಇದೆ. ದೀಪಾವಳಿ ಅಂದರೆ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗೋ ಸಮಯ. ಅದೇ ರೀತಿ ಯುಗಾದಿಗೂ ಋತು ಬದಲಾಗತ್ತೆ. ಈ ರೀತಿ ಪ್ರತಿ ಸಲ ಋತು ಬದಲಾದಾಗ್ಲೂ ನಮ್ಮ ದೇಹ ಆ ಋತುಗಳಿಗೆ ಹೊಂದ್ಕೋಬೇಕಾಗತ್ತೆ. ಮೈ ಚರ್ಮದ ಮೇಲೂ ಇದ್ರ ಪರಿಣಾಮ ಬೀರುತ್ತೆ. ಚರ್ಮ ಹಸಿಯಾಗಿದ್ದಾಗೂ ಇರಬಾರ್ದು, ಒಣಗ್ದಾಗೂ ಇರಬಾರ್ದು ಅಂತ ಎಣ್ಣೆ ಹಚ್ಚೋ ಶಾಸ್ತ್ರ. ಅಬ್ಬಾ, ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅದಕ್ಕೆ ನೀವು? ತುಂಬ ಏನು ಗೊತ್ತಿಲ್ಲ, ನಮ್ಮ ಹಿರಿಯರು ಹೇಳಿದ್ದು ಒಂದಷ್ಟು ಮಾತು ನೆನಪಿದೆ.
ಯುಗಾದಿನಲ್ಲಿ ಋತು ಬದಲಾದಾಗ ಬೇವಿನ ಸೊಪ್ಪನ್ನ ತುಂಬಾ ಬಳಸ್ತೀವಿ. ಅದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಗಣಪತಿ ಹಬ್ಬದಿಂದ ಸಂಕ್ರಾಂತಿವರೆಗೂ ಎಳ್ಳು ಬೆಲ್ಲ ಎಳ್ಳಿನ ಕಡುಬು ಅಂತೆಲ್ಲ ಬಳಸ್ತೀವಲ್ಲ, ಆ ಸಮಯದಲ್ಲಿ ಇದನ್ನೆಲ್ಲ ಬಳಸೋದ್ರಿಂದ ಚರ್ಮಕ್ಕೆ ಮೂಳೆಗೆ ಆರೋಗ್ಯಕ್ಕೂ ಒಳ್ಳೇದು. ಏಯ್, ಇದೆಲ್ಲ ನಿನ್ನ ಎಕ್ಸಾಮಿಗೆ ಬರುತ್ತಾ? ದೀಪಿಕಾ ಅವರೇ, ನೀವು ಅಷ್ಟು ಎಣ್ಣೆ ಹಾಕಿದ್ರು ಅವ್ನು ಬಿಸಿ ಕಮ್ಮಿ ಆಗಿಲ್ಲ. ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ತಟ್ಟಿ. ಇದೇನೆ ಬೆರಳಲ್ಲಿ ಎಣ್ಣೆ ಹಚ್ತಾ ಇದೀಯಾ? ಎಣ್ಣೆನ ಚೆನ್ನಾಗಿ ಸುರಿ. ಎಣ್ಣೆ ಇಳಿದ್ರೇನೆ ಮೈ ತಂಪಾಗೋದು. ಅಯ್ಯೋ, ಇನ್ನೂ ಎಣ್ಣೆ ತಲೆಗೆ ತಿಕ್ಕೋದ್ರಲ್ಲೇ ಇದ್ದೀರಾ. ಬೇಗ ಬೇಗ ಸ್ನಾನ ಮುಗಿಸಿ ಪೂಜೆಗೆ ಸಿದ್ಧ ಆಗಿ. ಓಹೋ, ಏನಪ್ಪ ಅಪ್ರಯೋಜಕ, ಬೆಳಗಾಗೆದ್ದು ಹೊರಗಡೆ ಹೊರಟೋಗಿದ್ಯಾ? ಈ ಹೊತ್ತು ಉಗಾದಿ ಹಬ್ಬ, ಎಣ್ಣೆ ಸ್ನಾನ ಮಾಡಿ ದೇವ್ರಿಗೊಂದು ನಮಸ್ಕಾರ ಮಾಡಬೇಕು ಅಂತನೋ ಸಣ್ಣ ಜ್ಞಾನ ಕೂಡ ಇಲ್ವಾ ನಿನಗೆ? ಓಹೋ, ತಾವು ಮಹಾಜ್ಞಾನಿಗಳು. ನಿಮ್ಮ ವೇಷಭೂಷಣ ನೋಡ್ತಾ ಇದ್ರೆ ಬೆಳಿಗ್ಗೆನೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ದ ಹಾಗಿದೆ. ಅಯ್ಯೋ 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 ಅಯ್ಯೋ. ಇಷ್ಟೊಂದು ಎಣ್ಣೆ ಇದ್ದಿದ್ರೆ 1 ವರ್ಷ ದೀಪಕ್ಕೆ ಹಾಕ್ಬೋದಾಗಿತ್ತು, ಇಲ್ವಾ? ಅಡಿಗೆಗೆ ಉಪಯೋಗಿಸ್ಬೋದಾಗಿತ್ತು. ಅಪ್ಪ, ಅಡಿಗೆಗೆ ಯಾವ ಎಣ್ಣೆ ಹಾಕ್ತಾರೆ, ತಲೆಗೆ ಯಾವ ಎಣ್ಣೆ ಹಾಕ್ತಾರೆ ಅಂತ ವ್ಯತ್ಯಾಸ ಗೊತ್ತಿಲ್ವಾ ನಿಮ್ಗೆ? ಕುಲ್ಪುತ್ರ, ನನಗೆ ಗೊತ್ತಿರೋದು 2 ಎಣ್ಣೆ ಕಣ. ಒಂದು ಹೊಟ್ಟೆಗೆ ಹಾಕೋದು, ಅಲ್ಲಿಗೆ ಹೋದ್ರೆ ಅದು ತಲೆಗೆ ಇರುತ್ತೆ. ಇನ್ನೊಂದು ತಲೆಗೆ ಹಾಕೋದು, ನೀರು ಬಿದ್ದ ತಕ್ಷಣ ಮೋರಿಲಿ ಹೋಗುತ್ತೆ. ಆ ಎಣ್ಣೆ ತಂದಿರೋದು ನನ್ನ ದುಡ್ಡಲ್ಲಿ, ನಿನಗೆ ಯಾಕೋ ಹೊಟ್ಟೆ ಉರಿ? ದುಡ್ಡು ಯಾರ್ದಾದ್ರೆ ಏನು ದತ್ತ? ಈಗ ದುಡ್ಡನ್ನ ವೇಸ್ಟ್ ಮಾಡೋದ್ರ ಬದಲು ನನಗೆ ಕೊಡ್ಬೋದಾಗಿತ್ತಲ್ವಾ? ಮೇಗದ ಬಿತ್ತು. ನಿನ್ನ ಮನೇಲಿ ಇಟ್ಕೊಂಡು ಊಟ ಹಾಕೋದಲ್ದೆ ನಿನಗೆ ದುಡ್ಡು ಬೇರೆ ಕೊಡ್ಬೇಕಾ? ನಡಿಯ. ಎಲ್ಲ ಮಾತು ಶುರುವಾದ್ರೂ ಕಡೆಗೆ ಇಲ್ಲಿಗೆ ಬರುತ್ತೆ. ಸಮರ್, ಏನಾಯ್ತು ನಿಂಗೆ? ಯಾಕೆ ಹೇಗೆ ಮಂಕಾಗಿದ್ಯಾ? ನೆನ್ಪಿಂಡ, ಯಾಕೋ ಕಣ್ಣಿಗೆ ಎಣ್ಣೆ ಇಳಿತಾ? ಏನಿಲ್ಲ. ಏನೋ ನೆನಪಾಯ್ತಾ ಅಥವಾ ಯಾರೋ ನೆನಪಾದ್ರ? ಪ್ರತಿ ವರ್ಷ ಅಮ್ಮ ನನಗೆ ಎಣ್ಣೆ ನೀರು ಹಾಕ್ತಾ ಇದ್ಲು, ಆದ್ರೆ ಇವಾಗ ದುಡ್ಡಿರೋರಿಗೆ ಎಣ್ಣೆ ಸ್ನಾನ ಮಾಡಿಸ್ತಿರ್ತಾಳೆ. ಕಾಲ ಬದಲಾಗುತ್ತೆ ಅಂತ ಕೇಳಿದ್ದೆ, ಆದ್ರೆ ಕಾಲದ ಜೊತೆ ತಾಯಿ ಪ್ರೀತಿನೂ ಬದಲಾಗುತ್ತೆ, ತಾಯಿ ಮಗನ ದೂರ ಮಾಡ್ತಾಳೆ ಅಂತ ಕೇಳಿರ್ಲಿಲ್ಲ. ಏನ್ ಮಾತು ಹೇಳ್ತಾ ಇದ್ದೀಯ ನೀನು? ತುಳಸಿ ನಿನ್ನನ್ನು ಯಾವತ್ತೂ ದೂರ ಮಾಡಿಲ್ಲ, ನೀನೇ ಅವಳನ್ನ ದೂರ ಮಾಡ್ಕೋತಾ ಇದ್ದೀಯ. ಏನ್ ಹೇಳ್ತಾ ಇದ್ದೀರ ತಾತ? ನಾನಂತ ತಪ್ಪೇನ್ ಮಾಡಿದ್ದೀನಿ? ನೋಡು, ಇದು ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ, ನಡವಳಿಕೆ ಪ್ರಶ್ನೆ ಕಣೋ. ಹೆತ್ತ ತಾಯಿನ ಇಡೀ ಜಗತ್ತಿನಲ್ಲಿ ಮೇಡಮ್ ಮೇಡಮ್ ಅಂತ ಕರೆಯೋ ಏಕೈಕ ಮಗ ನೀನು. ಅಮ್ಮ ದೂರ ಇದ್ದಾಳೆ ಅಂತ ನೀನೆಷ್ಟು ಕೊರಗ್ತೀಯೋ, ನೀನು ಪ್ರತಿ ಸಲ ಮೇಡಮ್ ಮೇಡಮ್ ಅಂತಂದಾಗಲೂ ಅವಳು ಅಷ್ಟೇ ಕೊರಗ್ತಾಳೆ ಕಣೋ. ನೋಡು, ಇವತ್ತು ಹಬ್ಬದ ದಿವಸ ಈ ನಿನ್ನ ಸಿಟ್ಟು ಸಿಡುಕು ಇವೆಲ್ಲ ದೂರ ತಳ್ಳಿ ಅವಳಿಗೊಂದು ಫೋನ್ ಮಾಡು. ನೀನು ನೆನಪಿಸ್ಕೊಂಡೆ ಅಂತನ್ನೋ ಖುಷಿಗೇನೆ ಅವಳು ಇಲ್ಲಿ ಓಡ್ ಬಂದು ನಿನ್ನ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೋಳಿಗೆ ಮಾಡಿ ನಿನಗೆ ತಿನ್ನಿಸ್ತಾಳೆ ಕಣೋ.
ಏನು ಬೇಕಾಗಿಲ್ಲ. ಮತ್ತೆ ಹೆತ್ತ ತಾಯಿ ಜೊತೆ ಮಾತಾಡದೇ ಇರೋದಕ್ಕಿಂತ ಬಿಗುಮಾನ ಬೇಕಾ? ಇವತ್ತು ಹಬ್ಬದ ದಿನನಾದ್ರೂ ಅಮ್ಮನ ಜೊತೆ ಮಾತಾಡೋ, ಮನ್ಸು ನಿರಾಳ ಆಗತ್ತೆ. ಹೋಳಿಗೆ ತಿಂದಷ್ಟೇ ಸಿಹಿಯಾಗಿರತ್ತೆ. ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ಅವರು ದುಡ್ಡಿರೋರ ಮನೇಲಿ ಇರೋದು, ಅಲ್ಲೇ ತುಪ್ಪದೊಳಗೆ ತಿನ್ಕೊಂಡು ನೆಮ್ಮದಿಯಾಗಿರ್ಲಿ. ಚೆನ್ನಾಗಿ ಹೇಳ್ದೆ. ಅಲ್ಲಪ್ಪ, ಬರೀ ಶ್ರೀಮಂತರ ಮನೇಲಿ ಮಾತ್ರನ ತುಪ್ಪ ಇರೋದು? ಯಾಕೆ ಈ ಮನೇಲಿ ಇಲ್ವಾ? ನನಗಂತೂ ತುಪ್ಪ ಇಲ್ಲದೆ ಇದ್ರೆ ಒಂದೇ ಒಂದು ತುತ್ತು ಆಗಲೂ ಕೂಡ ಹೊಟ್ಟೆಗಿಳಿಯಲ್ಲ. ಇವತ್ತು ಹಬ್ಬ, ಹೋಳಿಗೆಗೆ ಎರಡೂ ಕಡೆ 4 ಚಮಚ ತುಪ್ಪ ಹಾಕೊಂಡು ಸವರಿ ಮುರ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಆಹಾ, ಬಿಟ್ಟಿ ತುಪ್ಪ ಅಂದ ತಕ್ಷಣ ಗಡಿಗೆ ತಿಂದು ಬಿಡ್ತೀಯನೋ. ಈ ಜುಗ್ಗನ್ ಲೆಕ್ಕ ಹೇಗೆ ಗೊತ್ತಾ? ಪುಕ್ಸಟ್ಟೆ ಬಂತು ತುಪ್ಪ, ಹೊಟ್ಟೆ ಆಯ್ತು ದಪ್ಪ. ನಿನಗೇನೋ ಹೇಳಿದವರು. ಹೌದಾ?